ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತನೂ ಕೂಡ ಮನೆ ಬಾಗಿಲಿಗೆ ಬಂದಂತ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ. ಮನೆಯ ಬಾಗಿಲಿಗೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಅದು. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಒಂದನ್ನು ನಾವು ಗಮನಿಸಬೇಕು, ಇಬ್ರು ಮುಖ ನೋಡಲಾಗದಂತ ಸ್ಥಿತಿ ಯಾವತ್ತೂ ಬರಲಿಲ್ಲ, ಮುನಿಸಿನ ಸ್ಥಿತಿ ಇರಲಿಲ್ಲ. ಇಬ್ಬರು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗವಹಿಸ್ತಾ ಇದ್ರು. ಸೊ ಇದು ಹೈಕಮಾಂಡ್ಗೂ ಕೂಡ ಅಡ್ವಾಂಟೇಜ್. ಯಾಕಂತಂದ್ರೆ ತೀರಾ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರಲಿಲ್ಲ. ಯುದ್ಧಕ್ಕೆ ಬೇಕಾದಂತ ಸಿದ್ಧತೆಗಳಾಗ್ತಿತ್ತು, ಶಸ್ತ್ರಾಭ್ಯಾಸಗಳಾಗ್ತಿತ್ತು ಬಿಟ್ರೆ, ಆಗ್ತಿದೆ ಅನ್ನೋದು ಬಿಟ್ರೆ ಯುದ್ಧದಂತ ಸ್ಥಿತಿ ಬಂದಿರಲಿಲ್ಲ. ಇಬ್ಬರ ಮಧ್ಯೆ ಮಾತುಕತೆ ನಡೀತಾನೆ ಇತ್ತು. ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆಗೆ ನಿಂತು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ರು. ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡಿದ್ರು ಬಿಟ್ರೆ. ಸಿಎಂ ಮನೆಗೆ ಹೋಗೋದಕ್ಕಿಂತ ಮೊದಲು ಕೊಟ್ಟಂತ ಪ್ರತಿಕ್ರಿಯೆಯನ್ನು ನೀವು ನೋಡ್ತಾ ಇರೋದು. ಆಮೇಲೆ ಮಾತನಾಡ್ತೀನಿ. ಸಿಎಂ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಸಿಎಂ ಮನೆಯ ಮೀಟಿಂಗ್ ನ ನಂತರ ಮಾತನಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮೀಟ್ ಆಗೋದಕ್ಕಿಂತ ಮೊದಲು. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಅವರ ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ಸದ್ಯ ಅವರು ಸಿದ್ದರಾಮಯ್ಯ ಅವರ ನಿವಾಸದಲ್ಲಿದ್ದಾರೆ. ಮಾತುಕತೆ ಶುರುವಾಗಿದೆ, ಮಾತುಕತೆ ಆರಂಭ ಆಗಿದೆ ಇಬ್ಬರ ಮಧ್ಯೆ. ಇದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ತಾ ಇರೋದು ಅವರ ಕಾವೇರಿ ನಿವಾಸದಲ್ಲಿ. ಎಕ್ಸ್ಕ್ಲೂಸಿವ್ ಫೋಟೋ ಇದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಆರಂಭ. ಇನ್ನು ಎಸ್ ಪೊನ್ನಣ್ಣ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಿ. ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹಜ ಅನ್ನುವಂತೆ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡಿದ್ದಾರೆ ಮನೆಗೆ. ಎಕ್ಸ್ಕ್ಲೂಸಿವ್ ಫೋಟೋ ಇದು. ಸಿಎಂ ನಿವಾಸದಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ನಿವಾಸಕ್ಕೆ ಬರೋ ಸಂದರ್ಭದಲ್ಲಿ ವಿರಾಜಪೇಟೆ ಎಂಎಲ್ಎ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೂಡ ಇದ್ರು. ಫೋಟೋವನ್ನು ನೋಡ್ತಾ ಇದ್ದೀರಿ ನೀವು. ಕಾವೇರಿ ನಿವಾಸದ ಫೋಟೋ ಇದು. ವಿಜುವಲ್ ಏನ್ ಗಮನಿಸ್ತಾ ಇದ್ದೀರಿ, ದೃಶ್ಯಗಳನ್ನೇನು ನೋಡ್ತಾ ಇದ್ದೀರಿ, ಇದು ಸದಾಶಿವನಗರದಿಂದ ಹೊರಟಂತ ಸಂದರ್ಭದ ದೃಶ್ಯಗಳು. ಎಕ್ಸ್ಕ್ಲೂಸಿವ್ ಫೋಟೋ. ಡಿಸಿಎಂ ಮತ್ತು ಸಿಎಂ ಇರೋದು, ಅಥವಾ ಸಿಎಂ ಡಿಸಿಎಂ ಅನ್ನು ಬರಮಾಡಿಕೊಳ್ತಾ ಇರೋದು. ಮಾತುಕತೆಯ ವೇಳೆ ಇಬ್ಬರು ಮಾತ್ರ, ಯಾವ ಬೆಂಬಲಿಗರು ಆಪ್ತರು ಯಾರಿಗೂ ಕೂಡ ಅವಕಾಶ ಇಲ್ಲ. ಇಬ್ಬರ ಮಧ್ಯೆ ನಡೆಯುವಂತ ಮೀಟಿಂಗು, ಇಬ್ಬರ ಮಧ್ಯೆ ನಡೆಯುವಂತ ಮಾತುಕತೆ. ವಿ ಡೋಂಟ್ ನೋ. ಯಾಕಂದರೆ ಪೊನ್ನಣ್ಣ ಕಾನೂನು ಸಲಹೆಗಾರರು ಹೌದು ವಿರಾಜಪೇಟೆ ಶಾಸಕರ ಜೊತೆಗೆ. ಉಳಿದ ಯಾರೂ ಬೆಂಬಲಿಗರಿಲ್ಲದೆ ಇರುವಾಗ ಕಾನೂನು ಸಲಹೆಗಾರರನ್ನು ಕರೆದಿದ್ಯಾಕೆ ಸ್ವಲ್ಪ ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಅಂದ್ರೆ ಈ ಮಾತುಕತೆಯ ಭಾಗವಾಗುವಂತ ಸಾಧ್ಯತೆ ಇಲ್ಲ, ಗೊತ್ತಿಲ್ಲ. ಬಟ್ ಅದರ್ವೈಸ್ ಬೇರೆ ಯಾರೂ ಬೆಂಬಲಿಗರನ್ನು ಒಬ್ರಿಗೊಬ್ರು ಕರೆದಿಲ್ಲ. ಹಾಗಿರುವಾಗ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರನ್ನು ಮಾತ್ರ ಈ ಮಾತುಕತೆಗೆ ಯಾಕೆ ಕರೆಸ್ಕೊಂಡಿದ್ದಾರೆ, ಸ್ವಲ್ಪ ಆಶ್ಚರ್ಯ ಹುಟ್ಟಿಸುತ್ತೆ. ಗೊತ್ತಿಲ್ಲ, ಇಬ್ಬರು ಪೊಲಿಟಿಕಲ್ ಮಾತುಕತೆ ಒಳಗಡೆ ಆಡುವಾಗ ಪೊನ್ನಣ್ಣ ಹೋಗ್ತಾರೋ ಇಲ್ವೋ, ವಿ ಡೋಂಟ್ ನೋ. ಹೋಗುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನಿಸುತ್ತೆ. ಬಟ್ ಪೊನ್ನಣ್ಣ ಅವರಲ್ಲಿ ಇರ್ತಕ್ಕಂಥದ್ದು ಕಾನೂನು ಸಲಹೆಗಾರರು ಯಾಕಿದ್ದಾರೆ ಇನ್ ದ ಸೆನ್ಸ್ ಅವರನ್ನು ಯಾಕೆ ಕರೆಸ್ಕೊಂಡ್ರು ಅನ್ನೋದು ಸ್ವಲ್ಪ ಕುತೂಹಲವನ್ನಂತೂ ಹುಟ್ಟಿಸುತ್ತೆ. ಪೂರ್ವ ನಿಗದಿತ ಭೇಟಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರು ಟಿಪಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಇಟ್ಕೊಂಡಿಲ್ಲ, ಯಾವುದೇ ಭೇಟಿಯನ್ನು ಇಟ್ಕೊಂಡಿಲ್ಲ, ಏನು ಇಲ್ಲ. ಇವತ್ತು ಫಿಕ್ಸ್ ಆಗಿತ್ತು. ಇಬ್ಬರು ಭೇಟಿ ಆಗುವಾಗ ಅಲ್ಲಿ ಪೊನ್ನಣ್ಣ ಅವರು ಇರ್ತಕ್ಕಂಥದ್ದು ಅಂದರೆ ಏನೇನು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಅಂತೂ ನಿಶ್ಚಿತವಾಗಿದೆ. ಎಸ್, ಕ್ಲೈಮ್ನ ಬಗ್ಗೆ ತಾವು ಆಗಲೇ ಮಾತನಾಡ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ನಾನು ಕೇಳಿದೆ, 2019 ಸಂಕಷ್ಟದಲ್ಲಿದ್ದಾಗ ಪಕ್ಷ ಕಟ್ಟಿದವ್ ನಾನು, ಕನ್ಸಿಡರ್ ಮಾಡಲೇಬೇಕಲ್ಲ ಅಂತ. ಅಲ್ಲ, ಕನ್ಸಿಡರ್ ನೋಡಿ, ಈಗ
ಆ ಕಾರಣದಿಂದಲೇ ಡಿ ಕೆ ಶಿವಕುಮಾರ್ಗೆ ಅಷ್ಟೊಂದು ಮಹತ್ವ ಬಂದದ್ದು. 2023ರಲ್ಲಿ ಅಧಿಕಾರವನ್ನು ವಾಪಸ್ ತರುವಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಡಿ ಕೆ ಶಿವಕುಮಾರ್ದು ಶ್ರಮ ಇತ್ತು, ರಿಸೋರ್ಸಸ್ ಇತ್ತು, ಅವರ ಆರ್ಗನೈಸೇಷನ್ ಸ್ಕಿಲ್ಸ್ ಬಗ್ಗೆ ಪ್ರಶ್ನೆನೇ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಖರ್ಗೆ ಮತ್ತು ಪರಮೇಶ್ವರ್ ಥರ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಎಸ್ ಅನ್ನುವ ರಾಜಕಾರಣಿ ಅಲ್ಲ. ಹೈಕಮಾಂಡ್ ಆಪ್ತರು ಹೌದು, ಬಟ್ ತಂದೆ ಒಂದು ಸ್ವಂತ ಕೆಪಾಸಿಟಿ ಇದೆ, ನೆಟ್ವರ್ಕ್ ಇದೆ, ಅಗ್ರೆಸಿವ್ನೆಸ್ ಇದೆ, ಅದು ಕಾಂಗ್ರೆಸ್ಗೆ ಬೇಕಿತ್ತು. ಇಲ್ಲಿ ಈ ಇಡೀ ಅಧಿಕಾರ ಹಂಚಿಕೆಯ ಪ್ರಸ್ತಾವನೆ ಅಥವಾ ಪ್ರಶ್ನೆ ಎಲ್ಲಿಗೆ ಬಂತು? 2028ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸನ್ನು ಲೀಡ್ ಮಾಡೋಕ್ಕೆ ಅವರ ವಯಸ್ಸಿನ ಕಾರಣದಿಂದ ಸಹಜವಾಗಿ ಆಗಲ್ಲ. ಅವರು 80 ತಲುಪ್ತಾರೆ. ನಾವು ಹೊಸ ತಲೆಮಾರಿನ ರಾಜಕಾರಣಿಯನ್ನು ನೋಡಬೇಕು. ಯೂಶಲಿ ಏನಿದೆ ಕಾಂಗ್ರೆಸ್ನಲ್ಲಿ, KPCC ಅಧ್ಯಕ್ಷರಾದಾಗ ಯಾವ ಸರ್ಕಾರ ಬರುತ್ತೋ KPCC ಅಧ್ಯಕ್ಷ ಇಲ್ಲಿ ಅದನ್ನು ಮಾತಾಡೋದಕ್ಕಿಂತ ಮೊದಲು ಒಂದು ವಿಚಾರ ಬೇಕಿತ್ತು. ಈಗ ಡಿ ಕೆ ಶಿವಕುಮಾರ್ 2019ರಲ್ಲಿ ಅಧ್ಯಕ್ಷರಾದರು. 2019ರ ಸಂಕಷ್ಟದ ಸಂದರ್ಭದಲ್ಲಿ ಅಧ್ಯಕ್ಷರಾದರು, ಪಕ್ಷ ಕಟ್ಟಿದರು. ಇಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಕಾರಣಕ್ಕಾಗಿ ಅಧಿಕಾರ ಬಂತೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರದ ಪರವಾಗಿ ಅಥವಾ ಹೋರಾಟದ ಕಾರಣಕ್ಕಾಗಿ ಅಧಿಕಾರ ಬಂತು ಅನ್ನೋ ದೊಡ್ಡ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಬರೀ ಇಬ್ಬರಿಂದ ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಯೋಗದಾನ ಇರಲಿಲ್ವಾ? ಪರಮೇಶ್ವರ್ ಯೋಗದಾನ ಇರಲಿಲ್ವಾ? ಸತೀಶ್ ಜಾರಕಿಹೊಳಿ ಯೋಗದಾನ ಇರಲಿಲ್ವಾ? ಈಗ ಬೆಳಗಾವಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅದನ್ನು ಹೇಳಿದರು. 140 ಜನರಿಂದ ಆಗಲ್ಲ ಬಂದಿರೋದಲ್ಲ, ನಮ್ಮ ವೋಟರ್ಸ್ ಇಂದ ಬಂತು. ಕಾಂಗ್ರೆಸ್ಸಿನ ಸ್ಟ್ರಕ್ಚರ್ಡ್ ವೋಟ್ಸ್ ಇಲ್ವಾ? ಪ್ರಶ್ನೆ ಅದಲ್ಲ. ಪ್ರಶ್ನೆ ಯಾರು ಲೀಡ್ ಮಾಡಲಿಕ್ಕೆ ಸಾಧ್ಯ 28ರಲ್ಲಿ? ಈಗ BJPಯಲ್ಲಿ ಯಡಿಯೂರಪ್ಪನವ್ರನ್ನ 2021ರಲ್ಲಿ ಯಾಕೆ ಕೆಳಗಿಳಿಸಲಾಯಿತು? ವಯಸ್ಸಿನ ಕಾರಣ. 23ರಲ್ಲಿ ಲೀಡ್ ಮಾಡೋಕ್ಕಾಗಲ್ಲ, 23ಕ್ಕೊಂದು ಹೊಸ ನಾಯಕತ್ವ ಬೇಕು ಅಂತ. ಎಸ್, ವಿಜುವಲ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಿ. ಇದು ಆಗ್ಲೇ ಫೋಟೋ ಏನ್ ಗಮನಿಸಿದ್ರಿ, ಈಗ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ ಸಂದರ್ಭದ ವಿಜುವಲ್ ಇದು. ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರನ್ನ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಈ ಮನೆಯಲ್ಲಿ ನೀವು ಉಳಿತೀರಾ ಅಥವಾ ಈ ಮನೆಗೆ ನಾನು ಬರ್ತೀರಾ ಅದು ಚರ್ಚೆ ಇದು. ಎಸ್, ಮುಖ್ಯಮಂತ್ರಿಗಳ ಅಧಿಕೃತ ಸರ್ಕಾರಿ ನಿವಾಸ ಕಾವೇರಿ, ಅದಕ್ಕೆ ಆ ಕುತೂಹಲ ಇರೋದು. ಮನೆಯ ಮುಂದಿನ ವಾರಿಸುದಾರರು ಯಾರು? ನಾನೇ ಇರ್ತೀರಾ ಅಥವಾ ನೀನು ಬರ್ತೀಯಾ ಅಥವಾ ನೀವೇ ಇರ್ತೀರಾ ಅಥವಾ ನಾನು ಬರಲ್ಲ ಅನ್ನುವ ಚರ್ಚೆ. ಎಸ್, ಈ ದೃಶ್ಯವನ್ನ ಏನ್ ನೋಡ್ತಾ ಇದ್ದೀರಿ, ಈ ಮುಂದಿನ ವಾರಿಸುದಾರರು ಈ ಮನೆಗೆ, ಸರ್ಕಾರಿ ನಿವಾಸಕ್ಕೆ. ಈ ಸರ್ಕಾರಿ ಕಾವೇರಿ ಸರ್ಕಾರಿ ನಿವಾಸದ್ದು ಬಹಳ ವಿಶೇಷತೆಗಳನ್ನ ಕೂಡ ನಾವು ಗಮನಿಸಬೇಕು. ಆ ಮೈತ್ರಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಿದ್ದರಾಮಯ್ಯ ಅವರೇ ಇದ್ರು. KJ ಜಾರ್ಜ್ ಅವರಿಗೆ ಹಂಚಿಕೆ ಆಯ್ತು, ಸಿದ್ದರಾಮಯ್ಯ ಅವರ ಮನೆಯಲ್ಲಿದ್ರು. ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪ ಅವರೇ ಇದ್ರು. ಆರ್ ಅಶೋಕ್ ಅವರಿಗೆ ಹಂಚಿಕೆ ಆಯ್ತು, ಯಡಿಯೂರಪ್ಪ ಅವರು ಆ ಮನೆಯಲ್ಲಿದ್ರು. ಈಗ ಈ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗು, 4 ಗೋಡೆಯ ಮಧ್ಯೆ ನಡೆಯುವಂತ ಮೀಟಿಂಗ್ ಇದು. ಪೊನ್ನಣ್ಣ ಅವರು ವೆಲ್ಕಮ್ ಮಾಡೋದಕ್ಕಷ್ಟೇ ಸೀಮಿತವಾಗಿದ್ದಾರೆ, ಮೀಟಿಂಗ್ ನಲ್ಲಿ ಭಾಗಿಯಾಗೋದಿಲ್ಲ. ಇಬ್ಬರ ಮಧ್ಯೆ ಮಾತ್ರ ಈ ಮೀಟಿಂಗ್. ಸಿಎಂ ನಿವಾಸದಲ್ಲಿ ಇದ್ದಾರೆ ಕಾನೂನು ಸಲಹೆಗಾರರು. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ DCM DKಶಿ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಬೇರೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. DKಶಿ ಆಪ್ತರೂ ಇಲ್ಲ, ಸಿದ್ದು ಆಪ್ತರೂ ಇಲ್ಲ. ಇಬ್ಬರ ಮಧ್ಯೆ ಮಾತ್ರ ಮಾತುಕತೆ, 4 ಗೋಡೆಯ ಮಧ್ಯೆ ನಡೆಯುವಂತ ಮಾತುಕತೆ. ಅಗೈನ್ ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಂತರ ಉತ್ತರ ಪಡ್ಕೊಳ್ಳೋಣ. ನಾನು ಪ್ರಶಾಂತ್ ನಾಥ್ ಅವರನ್ನ ನಂತರ ಕೇಳ್ತಾ ಹೋಗ್ತೀನಿ. ಒಂದು ವಿಚಾರ ಬಂತು ಅಂತ ಅನ್ಕೊಳ್ಳ, ಟೈಮ್ ಕೊಡಿ, ನಂದು ದೇವರಾಜ ಅರಸರದೊಂದು ದಾಖಲೆ ಇದೆ, ಅದನ್ನ ಸರಿಗಟ್ಟಿದ ನಂತರ ನಾನು ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡ್ತೀನಿ ಅನ್ನುವಂತ ಒಂದು ಭರವಸೆ ಸಿದ್ದರಾಮಯ್ಯ ಅವರಿಂದ ಬಂತು ಅಂತ ಅನ್ಕೊಳ್ಳೋಣ. ಅದನ್ನ ಭರವಸೆ ಕೊಟ್ಟಿದ್ದೀನಿ ಅನ್ನೋದನ್ನ DK ಶಿವಕುಮಾರ್ ಹೇಳಬಹುದು. ಅದನ್ನ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಮೂರನೇವ್ರು ಯಾರು? ಈ ಪ್ರಶ್ನೆ ಬರುತ್ತೆ ಪ್ರಶಾಂತ್ ನಾಥ್ ಸರ್. ಮೂರನೇವರು ಇದ್ರಲ್ಲ ಈ ಸಭೆ ನೋಡಿ. ಈ ಸಭೆಯಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಹೈಕಮಾಂಡ್ ಮೊಹರ ಒತ್ತಬೇಕಾಗತ್ತೆ, ಅಥವಾ ಹೈಕಮಾಂಡ್ ಇಬ್ರಿಗೂ ಹೇಳಿದೆ ಹೀಗೆ ಆಗತ್ತೆ, ನೀವು ಮಾತಾಡ್ಕೊಳ್ಳಿ, ಬಿ ಇನ್ ಅ ಟಾಕಿಂಗ್ ಟರ್ಮ್ಸ್ ಅಂತಕ್ಕಂಥದ್ದು. ಯಾಕಂದರೆ ಇಬ್ಬರು ಟಾಕಿಂಗ್ ಟರ್ಮ್ಸ್ನಲ್ಲಿ ಇದಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತು. ಬಹಿರಂಗ ಸಭೆಯಲ್ಲಿ ಭಾಗವಹಿಸೋದು ಇಸ್ ನಾಟ್ ಎ ಟಾಕಿಂಗ್ ಟರ್ಮ್ಸ್. ಈ ರೀತಿ ಕುಳಿತು ರಾಜಕೀಯವನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಎರಡೂ ಸಾಧ್ಯತೆಗಳನ್ನು ನಾನು ಅಲ್ಲಗಳೆಯಲ್ಲ. ಹೈಕಮಾಂಡ್ ಇಲ್ಲ, ನಾವು ಇದೇ ರೀತಿ ಮಾಡ್ತೀವಿ, ನೀವಿಬ್ಬರು ಕುಳಿತು ಚರ್ಚೆ ಮಾಡಿ
ನಂತರ ದಿಲ್ಲಿಗೆ ಬಂದು ಸರ್ ಹಿಂಗೆ ಇದಕ್ಕೆ ಇದು ಒಂದೊಂದು ಸ್ವಲ್ಪ ನಾವು ಹಿನ್ನೆಲೆಯನ್ನು ಕೆದಕಬೇಕು. ಈಗ ರಾಜಕಾರಣದಲ್ಲಿ 4 ಗೋಡೆಯ ಮಧ್ಯೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುವಂಥ ಮಾತುಕತೆ ಮತ್ತು ಅಲ್ಲಿ ಕೊಡುವಂಥ ಭರವಸೆ, ಇದ್ರದ್ದು ವ್ಯಾಲ್ಯೂ ಎಷ್ಟು, ಇದ್ರ ಮಹತ್ವ ಎಷ್ಟು? ಈಗ ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ರಲ್ಲ ಯಡಿಯೂರಪ್ಪನವ್ರಿಗೆ. ನೋಡಿ ರಾಜಕಾರಣದಲ್ಲಿ ಸರ್ ಈಗ ಒಂದು ಫೋಟೋ ಬರ್ತಾ ಇದೆ, ಎಕ್ಸ್ಕ್ಲೂಸಿವ್ ಫೋಟೋ ಇದು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ. ಅದರ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಇಬ್ಬರ ಮುಖದಲ್ಲೂ ಮುಗುಳ್ನಗು ಇದೆ. ಇಬ್ಬರ ಮುಖದಲ್ಲೂ ಮುಗುಳ್ನಗು ಇದೆ. ಮೀಟಿಂಗ್ ಶುರುವಾಗಿದೆ. ಆ ಮೀಟಿಂಗ್ ನ ಫೋಟೋವನ್ನ, ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ನೋಡ್ತಾ ಇರೋದು. ಉಪಹಾರದೊಂದಿಗೆ ಮಾತುಕತೆ ಆರಂಭ ಆಗಿದೆ. ಇಬ್ಬರು ಉಪಹಾರದೊಂದಿಗಿನ ಮಾತುಕತೆಯನ್ನು ಶುರು ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ಎಕ್ಸ್ಕ್ಲೂಸಿವ್ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಫೋಟೋ ನೋಡ್ತಾ ಇದ್ದೀರಿ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂತು ಮಾತನಾಡೋದು ಅಧಿಕಾರದ ಹಂಚಿಕೆಯ ಬಗ್ಗೆ. ಏನು ಅಧಿಕಾರದ ಹಂಚಿಕೆ? ಒಬ್ಬರು ಕುರ್ಚಿ ಕಳ್ಕೊಳ್ಬೇಕು, ಒಬ್ಬರು ಕುರ್ಚಿ ಉಳಿಸ್ಕೊಳ್ಬೇಕು. ಇದರ ಬಗ್ಗೆ ಇಬ್ರು ಮಾತನಾಡೋದು. ಕುರ್ಚಿಯ ಮುಂದಿನ ಹಕ್ಕುದಾರರು ಯಾರು? ಮುಖ್ಯಮಂತ್ರಿ ಕುರ್ಚಿಯ ಮುಂದಿನ ಹಕ್ಕುದಾರರು ಯಾರು? 5 ವರ್ಷಗಳ ಕಾಲ ಅದು ಸಿದ್ದರಾಮಯ್ಯ ಅವ್ರದೇ ಪಾಲಾಗಿರುತ್ತೋ ಅಥವಾ ಶೇರ್ ಹೋಲ್ಡರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಆ ಜಾಗಕ್ಕೆ ಬರ್ತಾರ ಅಂತ ಇದನ್ನ ಮಾತುಕತೆ ಮಾಡೋದು ಅವರಿಬ್ರು. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಮತ್ತು ಫೋಟೋವನ್ನ ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ. ಪೊಲಿಟಿಕಲ್ ಡೆವಲಪ್ಮೆಂಟ್ ನ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಏನೇನಾಗ್ತಿದೆ? ಅತ್ಯಂತ ನಿರ್ಣಾಯಕ ಘಟ್ಟ ಇದು. ಕಾಂಗ್ರೆಸ್ನ ಅಧಿಕಾರದ ಯುದ್ಧದಲ್ಲಿ, ಅಧಿಕಾರದ ಸಂಘರ್ಷದಲ್ಲಿ ಇಬ್ರು ತಮ್ಮ ತಮ್ಮ ಕ್ಲೈಮ್ ಅನ್ನ ಮಾಡಿಕೊಡ್ತಾರೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆಪ್ತರ ಒತ್ತಾಸೆ. CLPಯಲ್ಲಿ ನಾವು ಆಯ್ಕೆ ಮಾಡಿದ್ದು, ನಮ್ಮ ಶಾಸಕರು ಆಯ್ಕೆ ಮಾಡಿದ್ದು 5 ವರ್ಷಗಳಿಗೆ, 2 ವರ್ಷ 2.5 ವರ್ಷಕ್ಕಲ್ಲ ಅಂತ ಅವರ ಆಪ್ತರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅದನ್ನೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮುಂದೆ ಇಡ್ತಾರ ಅಥವಾ ಸಂಧಾನದ ರೂಪದಲ್ಲಿ ಮೈಸೂರಿನವರೇ ಆದಂತ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸರವರ ದಾಖಲೆಯನ್ನು ಮುರಿಯೋದಕ್ಕೆ ಇನ್ನೇನೋ ಕೆಲವು ದಿನಗಳು ಮಾತ್ರ ಬಾಕಿ. ಅಂದ್ರೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗೆ ಸಿಗೋದಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದವರು ಯಾರು? ಆ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿದೆ. ರಾಮಕೃಷ್ಣ ಹೆಗಡೆ ಅವರ ಹೆಸರಲ್ಲಿದ್ದಂಥ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿದ್ರು. ಈಗ ಅದರ ಕೌಂಟ್ 16 ಬಾರಿ ಬಜೆಟ್ ಮಂಡಿಸಿದವರು. ಅದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಮುರಿಯೋದಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಬಜೆಟ್ನ ವಿಚಾರದಲ್ಲಿ ಮುರಿಯಲಾಗದಂತ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ರಾಜ್ಯದಲ್ಲಿ ಒಂಥರ ಸಚಿನ್ ತೆಂಡೂಲ್ಕರ್ ರೀತಿಯಲ್ಲಿ ರೆಕಾರ್ಡ್, ಅದು ಮುರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಸಮಕಾಲೀನ ರಾಜಕಾರಣವನ್ನು ನಾವು ನೋಡಿದ್ರೆ ಮುರಿಯೋ ಸಾಧ್ಯತೆಯೂ ಕಾಣ್ತಿಲ್ಲ. ಇನ್ನು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್, ನಾವು ಬಿಹಾರ ಅಂತ ನೋಡಿದ್ರೆ ನಿತೀಶ್ ಕುಮಾರ್ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್. ಅದೇ ರೀತಿ ಅದೇ ದಾಖಲೆ, ಅಂಥ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಇನ್ನು 40-50 ದಿನ ಬಾಕಿ. ಕರ್ನಾಟಕಕ್ಕೆ ಸೀಮಿತ. ತರುಣ್ ಗೊಗೊಯ್, ಶೀಲಾ ದೀಕ್ಷಿತ್ 15 ವರ್ಷ. ಎಸ್, ಕರ್ನಾಟಕದ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಸದ್ಯಕ್ಕೆ ದೇವರಾಜ ಅರಸ್. ಅದನ್ನು ಮುರಿಯೋದಕ್ಕೆ ಅವಕಾಶ ಅಥವಾ ಹೆಗ್ಗಳಿಕೆಯನ್ನ ಸಂಪಾದಿಸೋದಕ್ಕೆ ಅವಕಾಶ, ಅದನ್ನು ಕೇಳ್ತಾರ? ಅದವರೇ ಹಿಂದೆ ನಿಜಲಿಂಗಪ್ಪನವರು, ನಂತರ ದೇವರಾಜ ಅರಸರು, ನಂತರ ರಾಮಕೃಷ್ಣ ಹೆಗಡೆ 83-85, ಅದಾದಮೇಲೆ ಯಡಿಯೂರಪ್ಪನವರು. ಅಂದರೆ ಕಟ್ಟಾಗಿ 2 ಟರ್ಮ್, 8ರಿಂದ 11, ಆಮೇಲೆ 19ರಿಂದ 21, 5 ವರ್ಷ. ಅದು ಬಿಟ್ಟರೆ ಸಿದ್ದರಾಮಯ್ಯನವರೇ 13ರಿಂದ 18, 23ರಿಂದ ಈಗ 2.5 ವರ್ಷ ಇದ್ದಾರೆ.
ಈಗ ಅದು 3 ವರ್ಷ ಇರ್ತಾರೋ 4 ವರ್ಷ ಇರ್ತಾರೋ 5 ವರ್ಷ ಇರ್ತಾರೋ, ಪ್ರಾಯಶಃ ಇವತ್ತಿನ ಬ್ರೇಕ್ಫಾಸ್ಟ್ನಲ್ಲಿ ಅದು ಭಾಳಷ್ಟು ನಿರ್ಣಯ ಆಗತ್ತೆ ಅಂತ ಅನಿಸುತ್ತೆ. ಎಸ್, ಮತ್ತೊಂದು ಅವರು ಕಳೆದ ಅವಧಿಯಲ್ಲೇ ಆ ದಾಖಲೆಯನ್ನು ಮಾಡಿದರು. ಅಂದರೆ ದೇವರಾಜ ಅರಸರು 5 ವರ್ಷವನ್ನು ಭರ್ತಿ ಮಾಡಿದ ನಂತರ ಮತ್ತು ಯಾವ ಮುಖ್ಯಮಂತ್ರಿಯೂ ಕೂಡ 5 ವರ್ಷ ಭರ್ತಿ ಮಾಡಲಿರಲಿಲ್ಲ. ಎಸ್.ಎಂ. ಕೃಷ್ಣ ಅವರು 6 ತಿಂಗಳು ಮೊದಲೇ ಎಲೆಕ್ಷನ್ಗೆ ಹೋಗಿರೋದ್ರಿಂದ ಆ ದಾಖಲೆಯೂ ಕೂಡ ಸಿದ್ದರಾಮಯ್ಯ ಅವರ ಹೆಗಲಿಗೆ ಬಿತ್ತು. ಸೊ ಈಗ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅದೊಂದು ಅವಕಾಶ, ಅದನ್ನು ಕ್ಲೈಮ್ ಮಾಡೋ ಸಾಧ್ಯತೆಯ ಬಗ್ಗೆ ಪ್ರಶಾಂತ್ ನಾಥ್ ಅವರು ಮಾತನಾಡ್ತಾ ಇದ್ರು. ನಾನು ಅದೇ ಕೇಳ್ತಾ ಇದ್ದೆ ಸರ್, ಈಗ ಇಲ್ಲಿ ಈ 4 ಗೋಡೆಯ ಮಧ್ಯೆ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಕೊಟ್ಟರು ಅಂತ. ಆ ಭರವಸೆ ಈಡೇರುವ ವಿಚಾರಕ್ಕೆ ಬಂದೆ. ಆ ಭರವಸೆ ದಿಲ್ಲಿಯಲ್ಲಿ ರಿಜಿಸ್ಟರ್ಡ್ ಆಗಬೇಕಾಗತ್ತೆ. ಈಗ ನೀವು ಇಬ್ಬರ ನಡುವೆ ಏನಾದರೂ ಸೇಲ್ ಡೀಡ್ ಮಾಡ್ಕೊಳ್ತೀರಲ್ವ, ಸಂಚಗಾರಿಕೆ ಮಾಡ್ಕೊಳ್ಳುವಾಗ ಇರಲ್ಲ, ನಂತರ ಅದು ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ಡ್ ಆಗಬೇಕಾಗತ್ತೆ. ಹೀಗಾಗಿ ಒಂದು ವೇಳೆ ಆ ಭರವಸೆ ಕೊಟ್ಟರೆ ನನಗನ್ಸುತ್ತೆ ರಕ್ಷತ್, ಯಾವತ್ತೂ ರಾಷ್ಟ್ರೀಯ ಪಕ್ಷಗಳು ಈ ರೀತಿ ಇಬ್ಬರೇ ಕುಳಿತುಕೊಂಡು ಎಲ್ಲ ಬಗೆಹರಿಸ್ಕೊಂಡ್ಬಿಡಿ ಅಂತ ಹೇಳಲ್ಲ. ಹಾಗಿದ್ರೆ ಹೈಕಮಾಂಡ್ ಹಾಕಬೇಕು. ಇಲ್ಲಿ ತಾತ್ಕಾಲಿಕ ಕದನ ವಿರಾಮದ ಚರ್ಚೆ ಜೊತೆಗೆ ಇಬ್ಬರೂ ಕೂಡ ಒಂದು ರೌಂಡ್ ನೀವು ಚರ್ಚೆ ಮಾಡಿ. ಯಾಕಂದರೆ ಇಬ್ಬರು ಸೀಸನ್ ಇವತ್ತೇನಿದೆ ಪರಿಸ್ಥಿತಿ ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ ಕುಳಿತುಕೊಂಡು ಈಗ ಗುಲಾಂ ನಬಿ ಆಜಾದ್ ಇದ್ದರು, ಅಂಬಿಕಾ ಸೋನಿ ಇದ್ದರು, ಅಹ್ಮದ್ ಪಟೇಲ್ ಇದ್ದರು, ಅವರೆಲ್ಲರೂ ಜಗಳ ಬಗೆಹರಿಸೋದ್ರಲ್ಲಿ ಭಾಳ ನಿಷ್ಣಾತರಾಗಿದ್ದರು. ಅವ್ರಿಗೆ ಗೊತ್ತಿತ್ತು ಹೈಕಮಾಂಡ್ನ ಮ್ಯಾಂಡೇಟ್ ಜೊತೆ ಹೆಂಗೆ ಜಗಳ ಬಗೆಹರಿಸ್ಲಿಕ್ಕೆ ಯಾರಿಗೆ ಅಲ್ಲಿ ಮ್ಯಾಂಡೇಟ್ ಇದೆ. ಗಾಂಧಿ ಕುಟುಂಬ ಕುಳಿತು ಜಗಳ ಬಗೆಹರಿಸೋಕ್ಕಾಗಲ್ಲ. ನರೇಂದ್ರ ಮೋದಿ ಕುಳಿತು ಜಗಳ ಬಗೆಹರಿಸಿದ್ದು ನೀವು ನೋಡಿದ್ದೀರಾ? ನರೇಂದ್ರ ಮೋದಿ ಡೈರೆಕ್ಷನ್ ಕೊಡ್ತಾರೆ, ಅಮಿತ್ ಶಾ ಜಗಳ ಬಗೆಹರಿಸ್ತಾರೆ. ಜಿ.ಪಿ. ಅಮಿತ್ ಶಾ ಅವರಿಗೆ. ಹೌದು. ಹಾಗೆ ಇಲ್ಲಿ ಜಗಳ ಬಗೆಹರಿಸಬೇಕಾದ್ರೆ ವೇಣುಗೋಪಾಲ್ ಸರ್, ಒಂದು ಬ್ರೇಕ್ನ ಸಮಯ, ಚಿಕ್ಕ ಬ್ರೇಕ್ನ ನಂತರ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.